ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಸಾಹಿತ್ಯ ನೋಡದಲ್ಲೇ ಹಾಡ್ತಿರಲ್ವ? ಎಷ್ಟು ಹಾಡು ಗೊತ್ತಿದೆ ಸರ್ ತಮಗೆ? 1000ವರೆಗೂ ಹೆಚ್ಚು ಕಮ್ಮಿ ಹಾಡ್ತೀನಿ. ಶಬಾಷ್. ಪವಡಿಸು ಪರಮಾತ್ಮ. ಕುಮಾರಣ್ಣವರು ಪವಡಿಸು ಪರಮಾತ್ಮ ಆಡ್ತಾ ಇದ್ರು. ನಮ್ದು ಏನೋ ಇರೋ ಕೆಲಸ ಎಲ್ಲ ಮರ್ತ್ಬಿಟ್ಟು ನಾವು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ನಾವು ಅಂಬರದ ನೆರಳಿನಲ್ಲಿ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನೋಡಿ ನಲಿಗಿರಿಲ್ಲಿ. ಯಾವ ಜನ್ಮದ ಗೆಳೆಯೋ ಕಾಣೆನು. ಕನ್ನಡ ಎನ್ನುವುದು ಜೀವನದಿ, ಗಿರಿವನ ಸಂಪದ ಎರಡು ಬದಿ. ಪಂಪ ಮಹಾಚಲ ಜೋಡಿ ಶಿಖರಗಳು, ರನ್ನನ ಉನ್ನತ ಧವಳಗಿರಿ. ಶಿವಶರಣರ ವಿಸ್ತಾರದ ಬಯಲು, ಧುಮ್ಮಿಕ್ಕುವ ಹರಿಹರನ ಝರಿ. ಕೃಷ್ಣದೇವರಾಯನಾಳಿದಂಥ ವೈಭವದ ನಾಡು ನಮ್ಮದು. ಕಮನೀಯ ಕಲೆಗಳ ಬೀಡು ನಮ್ಮದು. ಕಲ್ಲು ಸಕ್ಕರೆಯಷ್ಟೇ ಸಿಹಿಯಾದ ಭಾಷೆ ನಮ್ಮದು. ಇಂಥ ಸಿರಿಗನ್ನಡದ ನಾಡಿನಲ್ಲಿ, ಗಂಧದ ಬೀಡಿನಲ್ಲಿ ನಾವಿದ್ದೇವೆ. ಕನ್ನಡದ ಮನಸ್ಸುಗಳೆಲ್ಲ ಒಂದಾಗಿ ಕನ್ನಡವನ್ನು ಪ್ರೀತಿಯಿಂದ ಸಂಭ್ರಮಿಸುವಂಥ ಕಲಾಭೂಮಿಯ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಬಂಧುಗಳಿಗೂ ಅತ್ಯಂತ ಆದರದ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕಲಾಭೂಮಿಯ ನಾವಿಕ, ಸಿರಿಕಂಠದ ಗಾಯಕ, ಸಹೃದಯಿ ಸಂಘಟಕ, ದೃಶ್ಯ ಕರೋಕೆ ಬ್ರಹ್ಮ ಆಗಿರುವಂಥ ಶ್ರೀಯುತ ಅರವಿಂದ್ ಸತೀಶ್ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಣ. ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ರಚನೆ ಕಾಡು ಕುದುರಿ ಓಡಿ ಬಂದಿತ್ತ. ಸಂಗೀತ ಅವರದ್ದೇ, ಚಂದ್ರಶೇಖರ್ ಕಂಬಾರ್ ಅವರದೇ. ಮೂಲಗಾಯಕರು ಶಿವಮೊಗ್ಗ ಸುಬ್ಬಣ್ಣ. ಇನ್ನೀಗ ಈ ವೇದಿಕೆಯಲ್ಲಿ ಆ ಹಾಡನ್ನು ಹಾಡ್ತಿದ್ದಾರೆ ತೀರ್ಥಹಳ್ಳಿ ರಮೇಶ್ ಹಾಗೂ ಹರಿಣಿ ಸೀತಾರಾಮ್. ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀಯುತ ತೀರ್ಥಹಳ್ಳಿ ರಮೇಶ್ ಹಾಗೂ ಹರಿಣಿ ಸೀತಾರಾಮ್ ಅವರನ್ನ. ಎಲ್ರಿಗೂ ನಮಸ್ಕಾರ. ನಾನು ತೀರ್ಥಹಳ್ಳಿ ರಮೇಶ್. ಇಂದು ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮದ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ, ಕಲಾಭೂಮಿಯ ಈ ವರ್ಷದ ಕಡೆಯ ಕಾರ್ಯಕ್ರಮ ಇದು ಕೂಡ. 2024 ಮುಗೀತಾ ಇದೆ. ನಮಗೆಲ್ಲ ಕೋಟಿ ಕನಸುಗಳನ್ನು ಕರಿಮಣಿಯ ಪೋಣಿಸಿ, ನೆನಪುಗಳನ್ನು ಒಳಮನದಲ್ಲಿರಿಸಿ, ಮಿಂಚಿ ಮರೆಯಾಗುತ್ತೀಯೇ ನೀನು, ನಿನ್ನೊಂದಿಗೆ ನೆಗೆ ಹಂಚಿ ನೆಲಿದ ಈ ಹೃದಯ ಕೋರುತ್ತಿರುವುದು ಶುಭ ವಿದಾಯ ಅಂತ ಹೇಳ್ತಾ, ಪ್ರಪ್ರಥಮವಾಗಿ ನಾನು ಕಲಾಭೂಮಿಲಿ ನನ್ನ ಸಹೋದರಿ ಹರಿಣಿ ಮೇಡಮು ಜೊತೆ ಹಾಡ್ತಾ ಇರೋದು ಇದೊಂದು ಭಾಳ ಖುಷಿ ಕೊಟ್ಟಿದೆ. ಅವ್ರ ಯಜಮಾನರ ಜೊತೆನೇ ನಾನು ಇಲ್ಲಿ ಫಸ್ಟ್ ಟೈಮ್ ಕುರುಡು ಕಾಂಚಾಣ ಕುಣಿತ ಅವ್ರನ್ನ ಹಾಡಿದ್ದೆ. ಹಾಗೆ ಅವ್ರ ಮನೆಯಿಂದನೇ ನನಗೆ ಇದೊಂದು ಬಂತು. ತುಂಬ ಸಂತೋಷ. ಈ ಸಹೋದರಿಗೆ ಏನಾದರೂ ಒಂದು ಗಿಫ್ಟ್ ಕೊಡೋಣ ಅಂದರೆ ಸೀರೆ ಕೊಟ್ಟರೆ ಹೊರದೋಗುತ್ತೆ. ಹಾಗಾಗಿ ಒಂದು ಕವನವನ್ನು, ಅವ್ರ ಪರಿಚಯನ ನಾನೇ ಮಾಡಿಕೊಡ್ತೀನಿ. ಕಲಾಭೂಮಿಯ ನಮ್ಮೆಲ್ಲರ ಸಹೋದರಿ ಹರಿಣಿ. ಇವರು ಸೀತಾರಾಮರ ಮನೆಯ ಗೃಹಿಣಿ. ನುಡಿಸುವುದರಲ್ಲಿ ಶಾರದಾ ವೀಣಾ ವಾರುಣಿ. ಇವರೊಂದಿಗೆ ಹಾಡುತ್ತಿರುವ ನಾ ನಿಮಗೆ ಚಿರಋಣಿ. ಮುಂದೊಮ್ಮೆ ಆಳಿರಬೇಕು ಈ ಧರಣಿ. ಶುಭ ಹಾರೈಕೆಯೊಂದಿಗೆ ಅಮೃತ ವರ್ಷಿಣಿಗೆ ಅಂತ ಹೇಳ್ಬಿಡ್ತಾ, ಕಲಾಭೂಮಿಯ ಈ ವರ್ಷದ ಅಷ್ಟು ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಅಚ್ಚುಕಟ್ಟಾಗಿ ನಡೆಸ್ಕೊಂಬಂದಂಥ ಅದ್ಧೂರಿಯ ಕಾರ್ಯಕ್ರಮಗಳ ಕೂಡ ಜೊತೆ ತಮ್ಮ ಬ್ಯುಸಿ ಜೀವನದಲ್ಲೂ ಬಿಡುವಿಲ್ಲದ ಕೆಲಸದ ಮಧ್ಯೆನೂ ನಮ್ಮನ್ನೆಲ್ಲ ಕರೆಸಿ ಈ ಥರ ತಿಂಗಳಿಗೊಮ್ಮೆ ಕಾರ್ಯಕ್ರಮನ ಕೊಡ್ತಾ ಬಂದ ನಿಮಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀವಿ. ಖಂಡಿತ ಇದೆಲ್ಲ ಭಗವಂತ ನಿಮಗೆ ಎಷ್ಟು ಶಕ್ತಿಯನ್ನು ಕೊಡ್ತಾನೋ, ನಮಗೆ ಅದರಷ್ಟು ಕಾಲಿಷ್ಟಾರು ಕೊಟ್ಟರೆ ನಿಮಗೆ ನಮ್ಮ ಕೈಲಾದಷ್ಟು ಸಹಕಾರವನ್ನು ನಿಮಗೇನು ಹೆಲ್ಪ್ ಮಾಡೋಕ್ಕಾಗಲ್ಲ ನಮ್ಮ ಹತ್ರ. ಆದರೂ ಮನಸ್ಸಿದೆ, ಸ್ವಲ್ಪ ತೊಂದರೆಗಳಿಂದ ತಾವು ಅನ್ಯತೆ ಭಾವಿಸಬಾರ್ದು. ಈ ನಡುವೆ ಅಂತೂ ನನಗೆ ಬೇಗ ಬರೋಕ್ಕೂ ಕಷ್ಟ ಆಗ್ತದೆ, ರಾತ್ರಿ ಇರೋದಕ್ಕೂ ಕಷ್ಟ ಆಗ್ತದೆ. ಹಾಗಾಗಿ ತಮ್ಮ ಕ್ಷಮೆ ಇರಲಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೆ ಹರಿಣಿ ಮೇಡಮ್ ಅವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಣಿ ಸೀತಾರಾಮ್ ಅಂತ. ಮೊದಲನೇ ಬಾರಿಗೆ ನಮ್ಮ ಕಲಾಭೂಮಿಯ ಕವಿ ತೀರ್ಥಹಳ್ಳಿ ರಮೇಶ್ ಸರ್ ಅವ್ರ ಜೊತೆ ಹಾಡ್ತಾ ಇದ್ದೀನಿ.
ಆ್ಯಕ್ಚುಲಿ ಫಸ್ಟ್ ಅವ್ರು ರಮೇಶ್ ಸರ್ ಕಾಲ್ ಮಾಡಿ ಹಾಡು ಕೇಳಿದಾಗ ನನಗೆ ತುಂಬ ಒಳ್ಳೆ ರ್ಯಾಪ್ ಥರ ಇದೆ, ತುಂಬ ಫಾಸ್ಟಾಗಿ ನಾನು ಹಾಡೋಕ್ಕಾಗತ್ತಾ ಅಂದರೆ ಮತ್ತೆ ಸೀತಾರಾಮ್ ಅಂದರು ಇಲ್ಲ ನೀನು ಪ್ರಾಕ್ಟೀಸ್ ಮಾಡು ಆಗತ್ತೆ ಅಂತ ಅಂದರು. ಸೊ ಥ್ಯಾಂಕ್ಸ್ ಫಾರ್ ಆಪರ್ಚುನಿಟಿ ಸರ್. ಜೊತೆಗೆ ಇದು ಈ ಸಿನಿಮಾದ ಫಸ್ಟು ನಮ್ಮ ಕನ್ನಡದಲ್ಲಿ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ ಅಂದರೆ ಇದು ಶಿವಮೊಗ್ಗ ಸುಬ್ಬಣ್ಣ ಫಸ್ಟು ಅವರಿಗೆ ಬಂದಿರೋದು ಈ ಹಾಡಿಗೆ. ನೀಲಂ ಸಂಜೀವ್ ರೆಡ್ಡಿ ಅವರು ಆಗ ರಾಷ್ಟ್ರಪತಿಗಳಾಗಿದ್ದರು. ಅವರಿಗೆ ತೆಲುಗಿನವರು ಅಲ್ವಾ ನೀಲಂ ಸಂಜೀವ್ ರೆಡ್ಡಿ, ಅವರಿಗೆ ಕನ್ನಡ ಗೊತ್ತಿಲ್ಲದಿದ್ರೂ ಈ ಹಾಡನ್ನು ಅವ್ರ ಮುಂದೆ ಹಾಡಿದ್ರಂತೆ ಶಿವಮೊಗ್ಗ ಸುಬ್ಬಣ್ಣ. ಇದು ಮ್ಯೂಸಿಕ್ಕು ಮತ್ತು ಇದನ್ನೆಲ್ಲ ನೋಡಿ ಅವರು ತಲೆ ಈ ಥರ ಮಾಡಿ ಅದು ಶಿವಮೊಗ್ಗ ಸುಬ್ಬಣ್ಣ ಅವರೇ ಒಂದು ವೇದಿಕೆಯಲ್ಲಿ ಹೇಳಿದ್ದು ನಮಗೆ. ಅದನ್ನು ನೋಡಿ ಅವರಿಗೆ ಹಾಡಿನ ಅರ್ಥ ಗೊತ್ತಾಗಿಲ್ಲ ಅಂದ್ರೂ ಅವ್ರನ್ನ ನೋಡ್ಕೊಂಡು ಅಷ್ಟು ಖುಷಿ ಪಡ್ತಾ ಇದ್ರಂತೆ, ಆನಂದ ಪಡ್ತಾ ಇದ್ರಂತೆ. ಒಳ್ಳೆ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿದ್ರಿ ಅಂತ. ಓಕೆ, ಶುರು ಮಾಡಿ. ಕುದುರೆ ಓಡಿ ಬಂದಿತ್ತ, ಕಾಡ ಕುದುರೆ ಓಡಿ ಬಂದಿತ್ತ, ಊರಿನಾಚೆ ದೂರ ದಾರಿ ಶುರುವಾಗೋ ಜಾಗದಲ್ಲಿ, ಊರಿನಾಚೆ ದೂರ ದಾರಿ ಶುರುವಾಗೋ ಜಾಗದಲ್ಲಿ, ಮೋಡ ಬೆಟ್ಟ ಸೂರ್ಯ ಹುಟ್ಟಿ ಹೆಸರಿನ ಗುಡ್ಡ ವಾಡೇಬಲ್ಲಿ, ಮೋಡ ಬೆಟ್ಟ ಸೂರ್ಯ ಹುಟ್ಟಿ ಹೆಸರಿನ ಗುಡ್ಡ ವಾಡೇಬಲ್ಲಿ, ಮುರಿವೆ ಇಲ್ಲದ ಮುಗಿಲಿನಿಂದ ಜಾರಿ ಬಿದ್ದ ಉಲ್ಪಿ ಹಂಗ ಕಾಡಿನಿಂದ ಚಂಗನೆ ನೆಗೆದಿತ್ತ, ಕಾಡ ಕುದುರೆ ಓಡಿ ಬಂದಿತ್ತ. ಮೈಯ ಬೆಂಕಿ ಮೆರೆಗತ್ತಿತ್ತ ಬ್ಯಾಸ್ಗಿ ಬಿಸ್ಲ ಉಸಿರಾಡಿತ್ತ, ಹೊತ್ತಿ ಉರಿವ ಕೇಶರಾಶಿ ಕತ್ತಿನಾಗ ಕುಣಿತಿತ್ತ, ಧೂಮಕೇತು ಹೌಹಾರಿತ್ತ, ಹೈ ಹೈ ಅಂತ ಹಾರಿ ಬಂದಿತ್ತ, ಕಾಡ ಕುದುರೆ ಓಡಿ ಬಂದಿತ್ತ. ಕಣ್ಣಿನಾಗ ಸಣ್ಣ ಖಡ್ಗ ಆಸುಪಾಸು ಜಳಪಿಸಿತ್ತ, ಕಣ್ಣಿನಾಗ ಸಣ್ಣ ಖಡ್ಗ ಆಸುಪಾಸು ಜಳಪಿಸಿತ್ತ, ಬೆನ್ನ ಮೂರಿ ಬಿಗಿದಿತ್ತಣ್ಣ ಸೊಂಟದ ಬಗುರಿ ತಿರುಗುತ್ತಿತ್ತು, ಬೆನ್ನ ಮೂರಿ ಬಿಗಿದಿತ್ತಣ್ಣ ಸೊಂಟದ ಬಗುರಿ ತಿರುಗುತ್ತಿತ್ತ, ಬಿರಿದ ಕಾಡ ಬಿಟ್ಟ ಬಾಣ ಹತ್ತಿನ ಮೇಲೆ ಹಾರಿ ಬಂದಿತ್ತ, ಕಾಡ ಕುದುರೆ ಓಡಿ ಬಂದಿತ್ತ. ಒತ್ತು ಗುದ್ದ ತೋಡಿ ಗುದ್ದಿನ ಬುದ್ಧಿ ಬದ್ದಿಯಾಗಿ, ಭರ್ತಿ ನೀರು ಭರ್ತಿಯಾಗಿ ಹರಿಯೋ ಹಂಗ ಹೆಜ್ಜೆ ಹಾಕಿ, ಹತ್ತಿದವರ ಹೇಳಿಕೊಳ್ಳ ನಲ್ಲಿ ಮಳ್ಳೆ ಆಡಿಸಿ ಕಳೆದಿತ್ತ, ಕಾಡ ಕುದುರೆ ಓಡಿ ಬಂದಿತ್ತ, ಕಾಡ ಕುದುರೆ ಓಡಿ ಬಂದಿತ್ತ, ಕಾಡ ಕುದುರೆ ಓಡಿ ಬಂದಿತ್ತ. ಮತ್ತೊಮ್ಮೆ ರಮೇಶ್ ಸರ್ ಹಾಗೂ ಹರಿಣಿ ಮೇಡಮ್ಗೆ ಪ್ರೀತಿಯ ಧನ್ಯವಾದಗಳು. ಸೊಗಸಾಗಿ ಹಾಡನ್ನು ಹಾಡಿದ್ರು. ಶ್ರೀನಾಥ್ ಬಳಿ ಕೃಷ್ಣರಾಜ ಒಡೆಯ